ನಮಸ್ತೆ ಎಲ್ಲರಿಗೂ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯಲ್ಲಿ ಬೆಳಗ್ಗೆನೇ ಎದ್ಬಿಟ್ಟು ಪೂಜೆ ಎಲ್ಲ ಮುಗೀತು. ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದರೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ಮತ್ತು ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಯಾಕೋ ಬೆಳಗ್ಗೆಯಿಂದ ತುಂಬ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಹೋದ ವಾರ ಕೂಡ ನನಗೆ ಬರೋಕ್ಕಾಗಿರಲಿಲ್ಲ ರಾಯರ ಮಠಕ್ಕೆ. ಹಾಗಾಗಿ ಈ ವಾರ ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು ರೆಡಿಯಾಗಿ ರಾಯರ ಮಠಕ್ಕೆ ಬಂದಿದ್ದೀನಿ. ತುಂಬ ಸೈಲೆಂಟಾಗಿರುತ್ತೆ. ಎಷ್ಟೊತ್ತು ಬೇಕಿದ್ರೂ ಕೂತ್ಕೊಂಡು ನಾವು ಇಲ್ಲಿ ಪ್ರೇಯರ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಕಡಿಮೆ ಇದ್ದರು ಜನ ಕೂಡ ಇವತ್ತು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ನನಗೆ ಸಮಾಧಾನ ಆಗೋವರೆಗೂ ಕೂತ್ಕೊಂಡಿದ್ಬಿಟ್ಟು ಬಂದೆ ಫ್ರೆಂಡ್ಸ್. ಜೊತೆಗೆ ಇಲ್ಲಿ ರಾಯರಿಗೆ ಯಾವ ಥರ ಎಲ್ಲ ಸೇವೆ ನಡೀತಾ ಇತ್ತು ಅಂತಂದು ಹೇಳ್ಬಿಟ್ಟು ನೋಡಿ ನೀವು. ಜೊತೆಗೆ ಇಲ್ಲಿಂದ ನಾನು ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿದೆ. ಇಲ್ಲಿ ರಾಯರಿಗೆ ಸೇವೆ ನಡೀತಾ ಇತ್ತು, ಅದೆಲ್ಲ ನೋಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. सर्वाभिष्ट ಕೆಲವೊಂದು ಸಲ ನೆಮ್ಮದಿನೇ ಇರೋದಿಲ್ಲ ಮನಸ್ಸಿಗೆ. ಸೊ ಅಂಥ ಟೈಮಲ್ಲಿ ಎಲ್ಲೆಲ್ಲ ಹೋಗಿ ಅಲಿಯೋದಕ್ಕಿಂತ ಈ ಥರ ರಾಯರ ಮಠಗಳಿಗಾಗಿರ್ಬೋದು ಅಥವಾ ದೇವಸ್ಥಾನಗಳಿಗಾಗಿರ್ಬೋದು ಹೋಗಿ ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿಕೊಂಡು ನಮಗೆ ಅಲ್ಲಿ ಕೂತ್ಕೊಂಡು ಬಂದರೆ ಸ್ವಲ್ಪ ಏನೋ ಸಮಾಧಾನ ಸಿಗುತ್ತೆ. ಸುಮ್ಮನೆ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಆಗೋದಕ್ಕಿಂತ ಸ್ವಲ್ಪ ಹೊತ್ತಾದರೂ ನೆಮ್ಮದಿಯಾಗಿರಬೇಕು ಅಂತ ಅನ್ನಿಸ್ದಾಗ ಈ ಥರ ದೇವಸ್ಥಾನಗಳಿಗೆ ಹೋಗಿ ಸೈಲೆಂಟಾಗಿ ಸ್ವಲ್ಪ ಹೊತ್ತು ಇದ್ದು ಬಂದರೆ ನಮಗೂ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಹಂಗಾಗಿ ನಾನು ರಾಯರ ಮಠದಿಂದ ಇವಾಗ ಹೊರಗಡೆ ಬಂದು ತುಳಸಿ ಕಟ್ಟೆಗೂ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಇವಾಗ ನಾನು ಇನ್ನೊಂದು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಬನ್ನಿ ಅದು ಯಾವ ದೇವಸ್ಥಾನ ಅಂತಂದು ಹೇಳ್ಬಿಟ್ಟು ನೋಡೋಣ. ನೋಡಿ ಇದು ಅಲ್ಲೇ ಹತ್ರದಲ್ಲೇ ಇದೆ. ಇದೂ ಕೂಡ ರಾಗಿಗುಡ್ಡ ಆಂಜನೇಯ ಸ್ವಾಮಿ. ಸೊ ನೋಡಿರ್ಬೋದು ತುಂಬ ಜನ. ಯಾರ್ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ. ನಾನು ರಾಯರ ಮಠದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ನೋಡಿ ಇಲ್ಲಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆ ಗಿಡ ಮರ ಆ ವಾತಾವರಣನೇ ಒಂಥರ ತುಂಬ ಚೆನ್ನಾಗಿದೆ.
ಸೊ ಇಲ್ಲಿ ನಾಗಪುಷ್ಪ ಮರಗಳು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಅಂದರೆ ಶಿವಲಿಂಗ ಇದೆ, ಅದ್ರ ಮೇಲ್ಗಡೆ ನಾಗರಾವು ನೋಡಿ, ಇದೇ ಪುಷ್ಪ ನಾಗರಾವು ಮೇಲ್ಗಡೆ ನೆರಳು ಕೊಡುತ್ತಲ್ವ ಶಿವನಿಗೆ, ಆ ಥರ ಇದೆ. ಆ ಹೂವು ನೋಡೋಕೆ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಟ್ಟಿರಲಿಲ್ಲ, ನಾನು ಹೊರಗಡೆಯಿಂದ ಮಾತ್ರ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ದೇವರು ದರ್ಶನ ಮಾಡಿಕೊಂಡು ಅಲ್ಲಿ ಅನ್ನದಾನಕ್ಕೆ ನಾವು ಅಮೌಂಟ್ ಕಟ್ಟಿದ್ರೆ ಈ ಥರ ಪ್ರಸಾದ ಕೊಡ್ತಾರೆ. ಇದನ್ನು ತೊಗೊಂಡು ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರದ್ದು ಒಂದೇ ಕಲ್ಲಲ್ಲಿ ಕೆತ್ತಿರೋಂಥ ಮೂರ್ತಿಗಳಿದೆಯಲ್ಲ, ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ತುಂಬ ಚೆನ್ನಾಗಿ ಕೆತ್ತಿದ್ದಾರೆ, ಜೊತೆಗೆ ಅಲ್ಲಿನ ವಾತಾವರಣವೇ ಅಷ್ಟೇ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ಥರ ಕೆತ್ತಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಜೊತೆಗೆ ಯಾರೆಲ್ಲ ನಾನು ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಇವಾಗ ಎಲ್ಲ ನೋಡಿಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಹೊರಗಡೆ ಬಂದೆ. ಇಲ್ಲಿ ಒಂದೊಂದು ಸಲ ನೀರು ಬರ್ತಾ ಇರುತ್ತೆ, ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಟೈಮಲ್ಲಿ. ಬಟ್ ಇವತ್ತು ನೀರು ಬರ್ತಾ ಇರಲಿಲ್ಲ ಇಲ್ಲಿ. ಸೊ ಥ್ಯಾಂಕ್ ಯು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.